ನಾವು 18 ಪಡಿಗಳನ್ನು ಏರುತ್ತೇವೆ. ಆ 18 ಪಡಿಗಳ ಅರ್ಥವೇನು ಸ್ವಾಮಿ? 18 ಎಂಬುದು ಎಣಿಕೆಯ ಪ್ರಕಾರ ಒಂದು ಸಂಖ್ಯೆ. ಆದರೆ ಆಧ್ಯಾತ್ಮಿಕವಾಗಿ 18 ಎಂಬುದು ಆತ್ಮೋನ್ನತಿಯ ಸಾಧನಗಳು. ಮನುಷ್ಯನ ಮನಸ್ಸನ್ನು ಮೇಲೆ ಒಯ್ದ ಪುರಾಣಗಳು 18. ಸ್ವಾಮಿಯೇ ಶರಣಮಯ್ಯಪ್ಪ. ಆಧ್ಯಾತ್ಮಿಕವಾಗಿ ಮನುಷ್ಯನನ್ನ ಉನ್ನತೋನ್ನತ ಶಿಖರಕ್ಕೆ ಒಯ್ದ ಭಗವದ್ಗೀತೆ 18 ಅಧ್ಯಾಯಗಳು. ಹಾಗೆಯೇ 18 ಮಲೆಗಳು: ಶಬರಿಮಲೆ, ಸೌಂದರ್ಯಮಲೆ, ನಾಗಮಲೆ, ಮದಂಗಮಲೆ, ಕಲ್ಕಿಮಲೆ, ಶ್ರೀಪಾದಮಲೆ, ಸುಂದರಮಲೆ, ದೇವಮಲೆ, ನೀಲಕ್ಕಲ್ಮಲೆ, ತಲೆಪಾರೈ, ಮೈಲಾಡುಂಕುಂಡ್ರು, ಚಿಟ್ರಂಬಲಮೇಡು, ಪೊನ್ನಂಬಲಮೇಡು, ನೀಲಿಮಲೆ, ಕರಿಮಲೆ, ಪುದುಚೇರಿಮಲೆ, ಇಂಜಿಪಾರೆ, ಕಾಳೆಕ್ಕಟ್ಟಿ ಎಂಬ 18 ಮಲೆಗಳ ಮಧ್ಯದಲ್ಲಿರುವವನೇ ಶಬರಿಗಿರಿವಾಸ. ಈ 18 ಮಲೆಗಳ ದೇವತೆಗಳಿಗೂ ಪೂಜೆ ಸಲ್ಲಿಸಿದ ಮೇಲೆಯೇ ಅಯ್ಯಪ್ಪನ ಸನ್ನಿಧಿಗೆ ಬರಬೇಕಾದ ನಿಯಮವಿದೆ. ಈ 18 ಮಲೆಗಳಲ್ಲಿ ವಾಸವಾಗಿರುವ ದೇವತೆಗಳನ್ನು ದರ್ಶನ ಮಾಡುವುದು ದುಸ್ಸಾಧ್ಯವಾದುದರಿಂದ 18 ದೇವತೆಗಳ ಸಂಕೇತವೇ ಈ 18 ಮೆಟ್ಟಿಲುಗಳು.